ಇವತ್ತು ಎಕ್ಸಾಂಪಲ್ ಟಿವಿನಲ್ಲಿ ಕೂಡ ಎಲ್ಲ ಕಡೆ ನಾಯಿ ಕಚ್ಚೋದು ಬರೋದು, ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ತೋರಿಸಲ್ಲ. ಅದು ಮಾತ್ರ ಯಾಕಂದರೆ ನೆಗೆಟಿವ್ ಬೇಗ ಸ್ಪ್ರೆಡ್ ಆಗುತ್ತೆ. ಓಕೆ, ಬೇಸಿಕ್ ಆಗಿ ನಾನು ಒಂದು ವಿಷಯ ನಾನು ಹೇಳೋದು, ಅನಿಮಲ್ಲು ಮನುಷ್ಯನಿಗೆ ಬೇಕಾಗಿತ್ತು. ಯಾವಾಗ ಆ ಟೈಮಲ್ಲಿ ಹಸು ಮತ್ತೆ ನಾಯಿ ಬೇಕಾಗಿತ್ತು, ಅವನಿಗೆ ಹಾಲು ಬೇಕಾಗಿತ್ತು, ಹಸುನ ಕರ್ಕೊಂಬಂದ. ಸರ್, ಸರ್ಕಾರದಲ್ಲಿ ಅವರು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ದುಡ್ಡು, ನಾಯಿ ಅಂತ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ನಾಯಿಗೆ ಬಿರಿಯಾನಿ ಹಾಕ್ತೀವಿ 2 ಹೊತ್ತು ಅಂತ 25 ರೂಪಾಯಿಂದ 50 ರೂಪಾಯಿವರೆಗೂ ಒಂದು ನಾಯಿ ಕೊಡ್ತಾರಂತೆ ವಿಷಯ ಕೇಳ್ಪಟ್ವಿ. ಎಲ್ಲಿ ಸರ್, ಯಾರು ತಿಂತಾರೆ ನಾಯಿದು ಬಿರಿಯಾನಿ? ಬೇರೆಯವ್ರು ತಿಂತಾರಲ್ಲ ಸರ್. Animals are being picked up, they are put into containers, they are being, very cruelly held. This is Bangalore Headlines, your source for the latest news and alerts from across the city. ಈ ನಾಯಿಗಳನ್ನ, ಮಲಗಿರೋ ನಾಯಿಗಳನ್ನ ಸಡನ್ ಆಗಿ ತಗೊಂಡೋಗ್ಬಿಟ್ಟು ABC ಮಾಡಬೇಕು ಅಂತಾರೆ. ಜನಗಳ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ABC ಆಗಿರೋ ನಾಯಿನೂ ತಗೊಂಡೋಗ್ತಾ ಇದ್ದಾರೆ. ಕಿವಿ ಕಟ್ಟಾಗಿದ್ರೆ ಅದು ಆಪ್ರೇಷನ್ ಆಗಿದೆ ಅಂತ ಅರ್ಥ. ಆದರೂ ಅದನ್ನು ತಗೊಂಡೋಗ್ತಾ ಇದ್ದಾರೆ. ತಗೊಂಡೋಗಿ ಅದನ್ನ ಸ್ಟೆರಿಲೈಸ್ ಮಾಡ್ತೀವಿ ಅಂತಾರೆ, ಇಲ್ಲ ಡಾಗ್ ಬೇಟೆ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ನಾಯಿನ ಏನಕ್ಕೆ ತಗೊಂಡೋಗ್ತಾ ಇದೀವಿ ಅಂತ. ಇಷ್ಟ ಬಂದಂಗೆ ತಗೊಂಡೋಗ್ತಾರೆ. ತಗೊಂಡೋಗ್ಬಿಟ್ಟು 2 ಅಡಿ ಕೂಡಾಕಿದ್ದಾರೆ. ನಾಯಿಗಳು ಸ್ವತಂತ್ರ ಜೀವಿ ಅವುಗಳನ್ನ ಹಕ್ಕಿದೆ. ಅವು ಶೆಲ್ಟರ್ ಹಾಕ್ತೀನಿ ಅಂತಾರೆ. ಎಷ್ಟು ಶೆಲ್ಟರ್ಗಳಲ್ಲಿ ಊಟ ಹಾಕ್ದಿರ ನಾಯಿನೇ ತಿಂದಿದ್ದಾವೆ. ನಾಯಿ ತಿಂದಿದ್ದಾವೆ. ಊಟ ಇಲ್ಲ, ನೀರಿಲ್ಲ, ಪ್ರತಿಯೊಂದು ವ್ಯವಸ್ಥೆ ಮಾಡಿಲ್ಲ. ಬರೀ ಶೆಲ್ಟರ್ಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಬಹಳ ಅನ್ಯಾಯವಾಗಿ ನಡೀತಾ ಇದೆ. ಮೂಕ ಪ್ರಾಣಿಗಳಿಗೆ ನ್ಯಾಯನೇ ಇಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ. ಆದರೆ ನಾವು ಒಂದು ಹೇಳೋದು, ಸ್ಟೆರಿಲೈಸ್ ಆಗಿರೋ ನಾಯಿನ ತಗೊಂಡೋಗ್ಬೇಡಿ. ಯಾವ ನಾಯಿ ತೊಂದರೆ ಕೊಡುತ್ತೋ ತಗೊಂಡೋಗಿ ನೀವು, ಆದರೆ ದಯವಿಟ್ಟು ಸ್ಟೆರಿಲೈಸ್ ಆಗಿರೋ ನಾಯಿನ ತಗೊಂಡೋಗ್ಬೇಡಿ. ಆದರೆ ಒಂದು ವಿಷಯ, ಮಕ್ಕಳನ್ನ ಡಾಗ್ ಬೈಟ್ ಅಂತಾರೆ. ಅದೇ ಮಕ್ಕಳು ಪ್ರಾಣಿಗಳಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಗೊತ್ತಾ? ಮಲಗಿರೋ ನಾಯಿನ ಕಲ್ಲಲ್ಲಿ ಹೊಡಿಯೋದು, ಬಾಲ ಎಳೆಯೋದು, ತುಂಬ ದೌರ್ಜನ್ಯ ಮಾಡ್ತಿದ್ದಾರೆ. ಇದನ್ನ ತಡೆಗಟ್ಟಬೇಕು. ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಮಾಡಿದ್ದಾರೆ ಶೆಲ್ಟರ್ಗೆ ಹಾಕಬೇಕು ಅಂತ. ಆದರೆ ಜನಗಳು ವಿಷ ಹಾಕಿ ಸಾಯಿಸೋದು, ನೇಣು ಹಾಕಿ ಸಾಯಿಸೋದು, ರೇಪ್ ಮಾಡೋದು, ಹೊಡಿಯೋದು, ಈ ರೀತಿ ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಬಹಳ ವಿಷ ಹಾಕಿ ಸಾಯಿಸೋದು, ಕಲ್ಲಲ್ಲಿ ಹೊಡಿಯೋದು, ಜೀವಂತವಾಗಿ ಮಣ್ಣಲ್ಲಿ ಊತಿದ್ದಾರೆ ಸರ್, ಶನ್ಕೆಲ್ ಹೊಡೆದು. ಇದೆಲ್ಲ ಅನ್ಯಾಯ ಆಗ್ತಿದೆ. ಇದು ಸುಪ್ರೀಂ ಕೋರ್ಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬರೀ ಅವ್ರು ಹೇಳ್ತಾರೆ ಶೆಲ್ಟ್ರಲ್ಲಿ ಹಾಕೋಣ. ಆದರೆ ಶೆಲ್ಟ್ರಲ್ಲಿ ಹಾಕಿ ಒಂದು ವ್ಯವಸ್ಥೆ ಮಾಡಿ. ಬಿಸಿಲು, ಮಳೆ, ಗಾಳಿ ಬರಬೇಕು, ಪ್ರತಿಯೊಂದು ಇರೋವಾಗ ನಮಗೆ ಅದು ಅನುಕೂಲ ಆಗುತ್ತೆ. ಅದು ಬಿಟ್ಬಿಟ್ಟು 2 ಅಡಿ ಕೂಡಾಕಿದ್ರೆ ಯಾವ ನಾಯಿ ಟ್ರಿಗರ್ ಆಗಲ್ಲ ಹೇಳಿ? ಬಹಳ ಅನ್ಯಾಯ, ದೌರ್ಜನ್ಯ, ಧಿಕ್ಕಾರ. ನಮಗಿದು ಇಷ್ಟನೇ ಇಲ್ಲ ಶೆಲ್ಟ್ರಿಗೆ ಹಾಕೋದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ವ್ಯವಸ್ಥೆ ಮಾಡಿ, ಮೆಡಿಸನ್ ವ್ಯವಸ್ಥೆ ಮಾಡಿ, ಅವುಗಳಿಗೆ ಬಿಸಿಲು, ಮಳೆ, ಗಾಳಿ ಬರೋಂಗೆ ವ್ಯವಸ್ಥೆ ಮಾಡಿ. ಆಮೇಲೆ ನೀವು ಶೆಲ್ಟ್ರಲ್ಲಿ ಶೆಲ್ಟ್ರನ್ನ ಹಾಕಿ. ಪ್ರತಿಯೊಂದು ವ್ಯವಸ್ಥೆ ಮಾಡಿ ನಾಯಿ ತಗೊಂಡೋಗಿ. ಪ್ರತಿಯೊಂದು ವ್ಯವಸ್ಥೆ ಮಾಡಿ ನಾಯಿಗಳನ್ನ ತಗೊಂಡೋಗಿ. ಆದ್ರೆ ವಿತೌಟ್ ವ್ಯವಸ್ಥೆ ತಗೊಂಡೋಗ್ಬೇಡಿ. ಸಿದ್ದರಾಮಯ್ಯ ಅವರು ನಾಯಿಗಳಿಗೆ ಊಟ ಕೊಡ್ತಾರೆ ಅದ್ರ ಬಗ್ಗೆ ಏನಾಯ್ತು ಸರ್? ಸಿದ್ದರಾಮಯ್ಯ ಅವರು ಊಟ ಕೊಡ್ತಾರೆ ಅಂತೇಳಿ ಅಲ್ಲಿ ಟ್ರಸ್ಟಿಯಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಒಂದು ಕಡೆನೂ ಒಂದು ಫೋಟೋ ವಿಡಿಯೋ ಇದೆಯಾ ಸರ್? ಎಲ್ಲನ ಪ್ರೂಫ್ ಇದೆಯಾ ಸರ್? ಪ್ರತಿಯೊಂದಕ್ಕೂ ಪ್ರೂಫ್ ಇರಬೇಕು. ಈಗ ಏನಾಗಿದೆ, ಸೊಸೈಟಿಯಲ್ಲಿ ಮೀಡಿಯಾಗಳು, ಈ ಸೊಸೈಟಿಯಲ್ಲಿ ಎಲ್ಲ ಇವಾಗ ಎಲ್ಲರ ಕೈಯಲ್ಲೂ ಫೋನ್ಗಳಿದ್ದಾವೆ. ಒಂದು ಕಡೆ ಆದರೂ ಅವ್ರು ಹಾಕಿರೋದು ಇದೆಯಾ ಸರ್? ಎಲ್ಲನ ಇದೆಯಾ? ನಾವಂತೂ ನೋಡಿಲ್ಲ ಸರ್. ನಾವು ಮನೆಯಿಂದ ಬೇಯಿಸ್ಕೊಂಡು ಹೋಗಿ ನಾವು ಊಟ ಹಾಕ್ತೀವಿ, ಪ್ರತಿದಿನ ನಾವು ಮಾಡ್ತೀವಿ. ಆದರೆ ಎಲ್ಲ ಊಟ ಹಾಕ್ತಾರೆ. ಯಾರು ಸರ್ ಆ ನಾಯಿ ಊಟ ಯಾರ್ಯಾರು ತಿಂತಾ ಇರೋ ಅವ್ರಿಗೆ ಗೊತ್ತಿಲ್ಲ ಸರ್. ಬರೀ ಪಾಸ್ ಮಾಡ್ಕೊಂಡಿದ್ದಾರೆ. ಟ್ರಾನ್ಸ್ಫರ್ ಆಗಿದೆ, ಬರೀ ನಾಯಿಗೆ ಊಟ ಹಾಕಕ್ಕೆ ಅದ್ರ ಬಗ್ಗೆ ಯಾವುದು ಇದು ತಗೋತಾ ಇಲ್ಲ ಸರ್. ಸರ್ಕಾರದಲ್ಲಿ ಅವರು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ದುಡ್ಡು. ನಾಯಿ ಅಂತ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ನಾಯಿಗೆ ಬಿರಿಯಾನಿ ಹಾಕ್ತೀವಿ 2 ಹೊತ್ತು ಅಂತ 25 ರೂಪಾಯಿಂದ 50 ರೂಪಾಯಿವರೆಗೂ ಒಂದು ನಾಯಿ ಕೊಡ್ತಾರಂತೆ ವಿಷಯ ಕೇಳ್ಪಟ್ವಿ. ಎಲ್ಲಿ ಸರ್, ಯಾರು ತಿಂತಾರೆ ನಾಯಿದು ಬಿರಿಯಾನಿ? ಬೇರೆಯವ್ರು ತಿಂತಾರಲ್ಲ ಸರ್. ನಾವಂತೂ ನೋಡಿಲ್ಲ ಸರ್. ನಾಯಿ ಊಟ ಮಾಡಿದೆ ನಾವು ನೋಡಿಲ್ಲ. ಇನ್ನು ನಾವು ಮನೆಯಿಂದ ಬೇಯಿಸ್ಕೊಂಡು ಹೋಗಿ ಊಟಗಳು ಹಾಕ್ತೀವಿ. ಅವ್ರು ಏನಂತ ಹೇಳಿದ್ದಾರೆ, ಬಿಬಿಎಂಪಿ ಅವರು ಇದ್ರ ಬಗ್ಗೆ ಕ್ರಮ ತಗೊಂಡು ಬಿಬಿಎಂಪಿ ಅವರು ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಸರ್ಕಾರದಲ್ಲಿ. ಬಿಬಿಎಂಪಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಬಿಬಿಎಂಪಿ ಅವರು ನೋಡಿ ಟೆಂಡರ್ಗಳು ಹಾಕೊಂಡು, ಒಂದು ಸ್ವಲ್ಪ ಹಂಗೋಗೋಣ. ಬಿಬಿಎಂಪಿ ಅವರು ಟೆಂಡರ್ಗಳು ಹಾಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಎಲ್ಲೂ ನಾವು ನೋಡಿಲ್ಲ ಸರ್.
ಅವರು ಊಟ ಹಾಕಿರೋದು ನಾವು BBMP ಅವರು ಊಟ ಹಾಕಿರೋದು ನಾನು ನೋಡಿಲ್ಲ. ನಾವು ಊಟ ಬೇಯಿಸ್ಕೊಂಡೋಗಿ ಬೀದಿಗಳಲ್ಲಿ ಹಾಕ್ತೀವಿ, ಸ್ಟೆರ್ಲೈಸ್ ಮಾಡಿಸ್ತೀವಿ, ವ್ಯಾಕ್ಸಿನ್ ಮಾಡಿಸ್ತೀವಿ. ರೇಬಿಸ್ ಅಂತಾರಲ್ಲ ಸರ್, ನಾವು ಇಷ್ಟು ಸಾವಿರಾರು ನಾಯಿಗೆ ಊಟ ಹಾಕಿದ್ದೀವಿ, ಒಂದೇ ಒಂದು ರೇಬಿಸ್ ಕೇಸ್ ನೋಡಿದ್ದೀನಿ ನನ್ನ ಲೈಫಲ್ಲಿ. ರೇಬಿಸೇ ಇಲ್ಲ. ಬಟ್ ಎಲ್ಲ ಕಡೆ ನಾವು ಊಟ ಹಾಕೋ ಜಾಗದಲ್ಲಿ ವ್ಯಾಕ್ಸಿನು, ರೇಬಿಸ್ ಇಂಜೆಕ್ಷನ್ಸ್ ಎಲ್ಲ ಮಾಡಿಸಿದ್ದೀವಿ. ನಾವು ಆಪ್ರೇಷನ್ ಮಾಡಿಸಿದ್ದೀವಿ, ಮರಿ ಆಗದೆ ಇರೋಂಗೆ ಅವುಗಳಿಗೆ ಪ್ರೊಟೆಕ್ಟ್ ಮಾಡಿದ್ದೀವಿ. ಯಾಕೆ ಇವರು ಅರ್ಥ ಆಗ್ತಿಲ್ಲ. ಆಪ್ರೇಷನ್ ಆಗಿರೋನ ಯಾವತ್ತೂ ಕಚ್ಚಲ್ಲ ಸರ್, ಯಾವತ್ತೂ ಟ್ರಿಗರ್ ಆಗಲ್ಲ. ಅದು ಇವರು ಅದು ಟ್ರಿಗರ್ ಆಗುತ್ತೆ, ಕಚ್ಚುತ್ತೆ ಅಂತೇಳಿ ಅದರಿಂದ ಅವ್ರಿಗೆ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಅವ್ರು ತಗೊಂಡೋಗ್ಬಿಟ್ಟು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಓಕೆ, ನಮಸ್ತೆ. ಇದು ಎಲ್ಲರೂ ಡಾಗ್ ಲವರು, ಹಸು ಲವರು, ಪ್ರಾಣಿ ಲವರ್ ಅಂತಾರೆ. ನನಗೆ ಅದರಲ್ಲಿ ಇದಿಲ್ಲ. ಏಕೆಂದರೆ ಒಂದು ಮನುಷ್ಯ ಅಂದಮೇಲೆ ಅವನಿಗೆ 6 ಸೆನ್ಸ್ ಕೊಟ್ಟಿದ್ದಾರೆ. ಅವ್ನು ಟಾಪ್ ಲೆವೆಲಲ್ಲಿದ್ದಾನೆ, ಅವ್ನು ಕೆಳ ಇರೋದೆಲ್ಲ ನೋಡ್ಕೋಬೇಕಂದ್ರೆ 6 ಸೆನ್ಸ್ ಇರೋದು. ಇದು ಕರುಣೆ ಅಂತಾರೆ. ಇವಾಗ ಒಂದು ಯಾವುದೋ ಒಂದು ನೀರಿಗೋಸ್ಕರ ಬರುತ್ತೆ, ಅದಕ್ಕೆ ನೀರು ಕೊಡ್ತೀವಿ, ಅದಕ್ಕೋಸ್ಕರ ನಾನು ನಾಯಿ ಲವರ ಅಥವಾ ಹಸು ಲವರ? ಕರುಣೆ ಇದು ಮನುಷ್ಯನಿಗಿರೋ ಒಂದು ಬೇಸಿಕ್ ಇದು. ಅದಕ್ಕೋಸ್ಕರನೇ ವಿ ಹ್ಯಾವ್ 6 ಸೆನ್ಸ್. ಆದರೆ ಇವತ್ತು ಇವರೆಲ್ಲರೂ ಇವ್ರಿಗೆ ಒಂದು ಕಮ್ಯುನಿಟಿ ಕ್ಯಾಸ್ಟಿಸಮ್ ಮಾಡಿಬಿಟ್ಟಿದ್ದಾರೆ. ಇವರೆಲ್ಲ ಡಾಗ್ ಲವರು, ಅನಿಮಲ್ ಲವರು. ಅದು ಪ್ರತಿಯೊಬ್ಬರು ಮಾಡೋದೇ ಅದು ಲೈಫಲ್ಲಿ. ಆದರೆ ಇವಾಗ ಏನಾಗ್ಬಿಟ್ಟಿದೆ, ಇದನ್ನು ಒಂದು ಕಮ್ಯುನಿಟಿ ಮಾಡಿಬಿಟ್ಟಿದ್ದಾರೆ. ಇದನ್ನು ಇವರು ಓಟ್ ಹಾಕ್ತಾರೆ, ಇವರು ಓಟ್ ಹಾಕಲ್ಲ. ಇಟ್ಸ್ ಎಂಡ್ ಆಫ್ ದಿ ಡೇ ಪಾಲಿಟಿಕ್ಸ್. ಓಕೆ, ಇವತ್ತು ಎಕ್ಸಾಂಪಲ್ಲು ಟಿವಿನಲ್ಲಿ ಕೂಡ ಎಲ್ಲ ಕಡೆ ನಾಯಿ ಕಚ್ಚೋದು ಬರೋದು. ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ತೋರಿಸಲ್ಲ. ಅದು ಮಾತ್ರ ಯಾಕಂದರೆ ನೆಗೆಟಿವ್ ಬೇಗ ಸ್ಪ್ರೆಡ್ ಆಗುತ್ತೆ. ಓಕೆ, ಬೇಸಿಕ್ಕಾಗಿ ನಾನು ಒಂದು ವಿಷಯ ನಾನು ಹೇಳೋದು, ಅನಿಮಲ್ಲು ಮನುಷ್ಯನಿಗೆ ಬೇಕಾಗಿತ್ತು. ಯಾವಾಗ ಆ ಟೈಮಲ್ಲಿ ಹಸು ಮತ್ತು ನಾಯಿ ಬೇಕಾಗಿತ್ತು. ಅವನಿಗೆ ಹಾಲು ಬೇಕಾಗಿತ್ತು, ಹಸುನ ಕರ್ಕೊಂಬಂದ. ಎವ್ರಿಥಿಂಗ್ ವೈಲ್ಡು. ನಾಯಿ ಅವನಿಗೆ ಪ್ರೊಡಕ್ಷನ್ ಬೇಕಾಗಿತ್ತು, ಅವ್ನು ಕರ್ಕೊಂಬಂದ ಪಳಗಿಸ್ತಾ. ಅದು ರೆವಲ್ಯೂಷನ್ ಆಗಿ ಮನುಷ್ಯನ ಜೊತೆನೇ ಅದು ಅಡಾಪ್ಟ್ ಆಗ್ಬಿಟ್ಟಿದೆ. ಓಕೆ, ಇವತ್ತು ನೀವೆಲ್ಲರೂ ಕಾಡಿಗೆ ಹೋಗಿ ನಾಯಿ ಇರಲ್ಲ. ಮನುಷ್ಯ ಎಲ್ಲಿರ್ತಾನೋ ಅಲ್ಲಿ ಅದು ತಿಂದ್ಬಿಟ್ಟು ಮಿಕ್ಕಿದ್ದು ಹಾಕಿರೋದು ಅದು ತಿನ್ಕೊಂಡು ಏನೋ ಜೀವನ ಮಾಡ್ತಾರತ್ತೆ. ಇವತ್ತು ವಿ ಆರ್ ಅಪ್ಗ್ರೇಡೆಡ್ ಟೆಕ್ನಾಲಜಿ. ಸೊ ಹಂಗಾಗಿ ನಮಗೆ CCTV, ದೊಡ್ಡ ಕ್ಯಾಮ್ರಾ ಎಲ್ಲ ಬಂದು ಇವತ್ತು ನಮಗೆ ಅದು ನ್ಯೂಸೆನ್ಸ್. ಅದು ನನಗೆ ಕಚ್ಚತ್ತೆ. ಮಕ್ಕಳನ್ನ ರೋಡಿಗೆ ಬಿಡಲ್ಲ, ಪಕ್ಕದ ಮನೆ ಮಕ್ಕಳ ಜೊತೆ ಆಡೋಕ್ಕೆ ಬಿಡಲ್ಲ. ಮಣ್ಣಂದರೆ ಏನು ಗೊತ್ತಿಲ್ಲ ಅದಕ್ಕೆ. ಈ ಥರ ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ, ಅಷ್ಟೊಂದು ಪ್ರೈವಸಿಯಾಗಿ ನಿಮ್ಮ ಮಕ್ಕಳನ್ನ ಸಾಕೋ ಅವಶ್ಯಕತೆನೇ ಇಲ್ಲ. ಹೊರಗಡೆ ಪ್ರಪಂಚ ಅವ್ರು ಏನಂದ್ರೆ ಗೊತ್ತಿಲ್ಲ. ಇಲ್ಲಿಂದ ಒಂದು ಕಡೆ ಬಿಟ್ಟು ಅವರು ಬೇರೆ ಕಡೆ ಹೋಗೋದಕ್ಕೂ ಭಯ ಪಡ್ತಾರೆ. ನಾಯಿ ಇದೆ, ಅವನಿದೆ, ಅಷ್ಟು ಥರ ಭಯ ಪಡಿಸಿ ಪ್ಯಾರೆಂಟ್ಸ್ ನೀವು ಭಯ ಪಡಿಸ್ತಾ ಇದ್ದೀರಾ. ಎವ್ರಿಥಿಂಗ್ ಎಂಡ್ ಆಫ್ ದಿ ಡೇ ಇಟ್ಸ್ ಎ ಗೇಮ್, ಪಾಲಿಟಿಕ್ಸ್. ಇವತ್ತು ಮಕ್ಕಳಿಗೆ ಗ್ರೌಂಡ್ ಕಡಿಮೆ ಆಗಿದೆ. ಯಾಕೆಂದರೆ ಅವ್ರಿಗೆ ಓಟಿಲ್ಲ. ವಯಸ್ಸಾದವ್ರಿಗೆ ಪಾರ್ಕ್ ಜಾಸ್ತಿ ಇದೆ, ಯಾಕಂದರೆ ಅವ್ರಿಗೆ ಓಟಿದೆ. ಸೊ ರೀಸನ್ನು ಎವ್ರಿಥಿಂಗ್ ಪಾಲಿಟಿಕ್ಸ್, ಓಟು. ಆ ನಾಯಿ ಹಾಲು ಕುಡಿಬೋದಂತ ಅನೌನ್ಸ್ ಮಾಡಿದಿದ್ರೆ ಮನೆಗೆ 4 ನಾಯಿ ಸಾಕೋರು. ಸೊ ಅದರಿಂದ ಏನು ಉಪಯೋಗ ಇಲ್ಲ. ಇವಾಗ ಬ್ರೀಡ್ ನಾಯಿ ಸಾಕ್ತಾರಲ್ಲ, ಅದು ಕೂಡ ಒಂದು ಸ್ಟೇಜ್ ಆದಮೇಲೆ ರೋಡಲ್ಲಿ ಬೆಳಗ್ಗೆ ಹೋಗಿ ಎಲ್ಲ ಅಬಂಡನ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಈ ಮನುಷ್ಯ ಈ ಸೆಂಟ್ರಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ನೀವು ಅಷ್ಟೊಂದು ಕೇರ್ ಮಾಡೋಂಗಿದ್ರೆ ವಯಸ್ಸಾಗಿರೋ ನಾಯಿ ಕಣ್ಣು ಕಾಣಿಸಲ್ಲ, ಕಾಲು ಆಕ್ಸಿಡೆಂಟ್ ಅಲ್ಲ ಆಗಿರುತ್ತೆ, ಅಂಥ ನಾಯಿಗಳಿಗೆ ಜಾಗ ಕೊಡಿ. ಅದು ಮಾಡಲ್ಲ. ಇದು ನಾನು ಮಾತಾಡಿ ನೀನು ಮಾತಾಡಿ ಏನೂ ಆಗಲ್ಲ. ಇದು ಸಮ್ಮನ್ ಡಿಸೈಡೆಡ್ ಇದು ಹಿಂಗೆ ಆಗಬೇಕಂತ ಯಾರೋ ಒಬ್ಬರು ದೊಡ್ಡ ಮಾಫಿಯಾ ಇದು. 100% ಇದು ಮಾಫಿಯಾ ಇದು. ಇದರಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ, ಪೊಲಿಟಿಷಿಯನ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಆರ್ಡ್ರ್ ಬರುತ್ತೆ. ಇಟ್ಸ್ ಅ ಮನಿ, 100% ಪ್ಯೂರ್ ಮನಿ. ಸೊ ನಾನು ಹೇಳೋದು, ಯು ಆಲ್ಸೋ ಕೇಮ್ ಫಾರ್ ರೆಂಟ್ ಇನ್ ದಿಸ್ ಭೂಮಿಯಲ್ಲಿ. ಅದು ಅದೇ ಥರ ರೆಂಟಿಗೆ ಬಂದಿದೆ. ವಿ ಆರ್ ಲಿವಿಂಗ್. ನಾನು 100 ವರ್ಷ ಬದುಕ್ತೀನಿ, ಅದು ಒಂದು 10 ವರ್ಷನೋ 15 ವರ್ಷನೋ ಬದುಕತ್ತೆ. ಅದನ್ನು ಫ್ರೀಯಾಗಿ ಬಿಟ್ಬಿಡಿ. ಅದು ಯಾವ ನಾಯಿನೂ ಕಚ್ಚಲ್ಲ. ಓಕೆ, ಇವತ್ತು ಯಾಕೆ ಕಚ್ಚತ್ತೆ? ಯಾರೋ ಅದು ಮರಿ ಮೇಲೆ, ರಿಲೇಟಿವ್ ಮೇಲೆ, ಆ ನಾಯಿ ಮೇಲೆ ಹಚ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಅವನೇನ ಸಾಯಿಸಿದಂತ. ಯಾಕೆ ಅದಕ್ಕೆ ಡಿಫೆನ್ಸ್ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ? ನಿಮಗೆ ಮಾತ್ರ ಇದೆಯಾ? ಅದು ಡಿಫೆನ್ಸ್ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ? ಹಾವಿಗೆ ಯಾಕಿದೆ? ಅದು ನಾನು ವೈಲ್ಡ್ ಲೈಫ್ ಟ್ರಾವೆಲರು. ಓಕೆ, ಕೋಬ್ರಾ ಬಂದ್ಬಿಟ್ಟು 6-8 ಸತಿ ವಾರ್ನಿಂಗ್ ಕೊಡುತ್ತೆ, ಬರಬೇಡ ಅಂತ. ಕೊನೆಗಳು ಬೈಟ್ ಮಾಡುತ್ತೆ, ಡ್ರೈ ಬೈಟ್ ಮಾಡುತ್ತೆ, ಕಚ್ಚಲ್ಲ. ಅದು ಇನ್ನೇನು ಅದಕ್ಕೆ ಆಪ್ಷನೇ ಇಲ್ಲ ಅಂದಾಗ ಮಾಡುತ್ತೆ. ಇದು ಅನಿಮಲ್, ಅದು ವೈಲ್ಡ್. ಇದು ಮನುಷ್ಯ ಡೈಲಿ ಹೋಗೋನು ಬರೋನು ಓದಿತಾನೆ. ಅವ್ನು ಮೂಡಿ ಯಾವುದೋ ಇದಾಗಿರುತ್ತೆ, ಅವ್ನು ಹಚ್ತಾನೆ. ಮೊನ್ನೆ ಯಾವುದೋ ನಾಯಿ ಮೇಲೆ ಗಾಡಿ ಹಚ್ಬಿಡ. ಯಾಕಪ್ಪ ಕಣ್ ಕಾಣಿಸಲ್ಲ? ಇಲ್ಲ, ನಮ್ಮ ಮಾವ ಹಾಸ್ಪಿಟ್ಲಲ್ಲಿದ್ದಾರೆ, ಟೆನ್ಷನ್ನು. ಆ ಟೆನ್ಷನ್ಗೆ ಅದೇನು ಮಾಡ್ತು? ನಿಮ್ಮ ಮಾವ ಕಾಪಾಡೋಕ್ಕೆ ನೀನಿದೆ, ಅದಕ್ಕೆ ಯಾರಿದ್ದಾರೆ? ಈ ಥರ ಪ್ರತಿಯೊಬ್ಬರು ಫ್ರಸ್ಟ್ರೇಷನ್ ಆ ನಾಯಿ ಮೇಲೆ ತೋರ್ಸಕ್ಕೆ ಹೋಗ್ತಾರೆ. ಆ ಥರ ಆಗಿ ಅದನ್ನು ಪ್ರಾಡಕ್ಟ್ ಡಿಫೆನ್ಸ್ ಮಾಡ್ಕೊಳ್ಳೋ ರೈಟ್ಸ್ ಇಲ್ವಾ ಅದಕ್ಕೆ? ನಾನು ಅನಿಮಲ್ ಲವರ್ ಅಲ್ಲ.
ಅದಕ್ಕೆ ಅನಿಮಲ್ ಲವರಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್, ಒಂದು ಕರುಣೆ ಅನ್ನೋದು ಇಲ್ಲ ಅಂದಮೇಲೆ. ಮೊನ್ನೆ ಯಾವುದೋ ಕೂರ್ಗೆ ಹೋಗಿದ್ದೆ, ಅಲ್ಲಿ ಎದುರುಗಡೆ ನಮ್ಮ ಮಕ್ಕಳ ಕಚ್ಚತ್ತೆ. ಈ ಥರ ಎಲ್ಡರ್ಸ್, ಈ 45 ವಯಸ್ಸು ಮೇಲೆ ಇದ್ದಾರಲ್ಲ, ಐ ಆಮ್ ಟೆಲ್ಲಿಂಗ್, ಇದನ್ನು ಹಾಕ್ಲೇಬೇಕು ನೀವು. ಅವರಿಗೆ ವಯಸ್ಸಾಗಿ ಮನೆಗೆ ಕೂತ್ಕೊಂಡು ಕೆಲಸ ಇಲ್ಲ. ಅಕ್ಕಪಕ್ಕ ಏನು ನಡೀತಾ ಇದೆ, ಅವ್ರ ಮನೆ ಸ್ಟೋರಿ, ಇವ್ರ ಮನೆ ಸ್ಟೋರಿ. ಓಕೆ, ಆ ಫ್ರಸ್ಟ್ರೇಷನ್ ಅವ್ರ ಮಕ್ಕಳು ಬೈತಾರೆ. ಓಕೆ, ಆ ಫ್ರಸ್ಟ್ರೇಷನ್ನ ಯಾವುದೋ ಒಂದು ಕಡೆ ತೋರಿಸೋದಿದು. ಬೆಳಗ್ಗೆ ವಾಕ್ ಹೋಗುವಾಗ ಇಂಥ ವಯಸ್ಸಾಗಿರೋದು ಅವರಿಂದನೇ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಅವರೇ ನೆಗೆಟಿವ್ ನ್ಯೂಸ್ನ ಜಾಸ್ತಿ ಸ್ಪ್ರೆಡ್ ಮಾಡ್ತಾ ಇರೋದು. ಏಕೆಂದರೆ ಯಾವ ನಾಯಿನೂ ಕಚ್ಚಲ್ಲ. ನೀವೇನು ಆಕಾಶದಿಂದ ಬಂದ್ಬಿಟ್ರಾ? ಮೊನ್ನೆ ನನ್ನ ನಾಯಿ ನೋಡ್ತಾ ಇದ್ದೀರಾ? Okay, I am Suparna Ganguly from Cuba. I am deeply disturbed by the situation as it's unfolding on a daily basis. Picking up dogs from areas that are deemed to be public places have to have a condition to be fulfilled before that happens, and that needs to be very securely fenced from all sides. Otherwise, the exercise is a failure. But unfortunately, that is not what is happening. Animals are being picked up, they are put into containers, they are being, very cruelly held in spaces that is impossible for any animal to live in. And new dogs are entering those spaces that they have been cleared of. So it's a self-defeating exercise, and I plead to the establishment to relook at the entire pattern and the design of how we should do it, and we'd be happy to strengthen their hands to do something in a rational, logical manner. Thank you. ನಮಸ್ತೆ, ನಾನು ವೆಂಕಟೇಶ್ ಅಂದ್ಬಿಟ್ಟು Federation of Bangalore Traders Association Vice President. So the dog feeder also. ಈಗ ಯಾರೇ ಒಬ್ಬ ಮನುಷ್ಯನ ಸಾಯಿಸಿದ್ರೆ, ಮರ್ಡರ್ ಮಾಡಿದ್ರೆ ಅವನಿಗೆ ಜೈಲಿಗೆ ಹಾಕ್ತಾರೆ ಹೊರತು ಎಲ್ಲ ಮನುಷ್ಯನೂ ಹಾಕಲ್ಲ. ಹಾಗೆ ಯಾವುದೋ ಒಂದು ನಾಯಿ ಯಾರಿಗೋ ಕಚ್ಚು ಅಂದ್ಬಿಟ್ಟು ಎಲ್ಲ ನಾಯಿಗಳನ್ನೂ ತೊಗೊಂಡೋಗಿ ಶೆಲ್ಟರ್ಲ್ಲಿ ಹಾಕೋದು ಇದು ತಪ್ಪು. ಸೊ ಅವಕ್ಕೆ ಏನು ಬೇಕೋ ಅವಕ್ಕೆ ಸರಿಯಾಗಿ ಫೀಡ್ ಮಾಡಿದ್ರೆ ಯಾವ ನಾಯಿಗಳು ಅಗ್ರೆಸಿವ್ ಹಾಕೋದಿಲ್ಲ. ಸೊ GB ಅವರು ಇದ್ರ ಬಗ್ಗೆ ಗಮನ ಹರಿಸಿ ನಾಯಿಗಳಿಗೆ ಡಾಕ್ಟರ್ಸ್ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಸೊ ಅವ್ರವ್ರ ಏರಿಯಲ್ಲಿ ಅವ್ರಿಗೇನು ಸಪೋರ್ಟ್ ಬೇಕೋ ಕೊಟ್ಟು ಮಾಡಿದ್ರೆ ಸ್ಟ್ರೀಟ್ ಡಾಗ್ಸನ್ನು ಆರಾಮಾಗಿ ಜೀವನ ಮಾಡ್ಕೊಂಡಿರ್ತಾರೆ. ನಮ್ಮ ಜೊತೆ ಅವ್ರ ಲಾಯಲ್ಟಿ ತೋರಿಸ್ಕೊಂಡಿರ್ತಾರೆ, ನಮ್ಮ ಪ್ರೀತಿನೂ ಅವ್ರ ಬಗ್ಗೆ ತೋರಿಸ್ಕೊಂಡು ನಾವು ಅವ್ನು ಸಾಕ್ಕೊಂಡಿರ್ಬೋದು. ಸೊ ಎಲ್ಲ ನಾಯಿಗಳು ಒಂದೇ ಸರಿ ತೊಗೊಂಡೋಗಿ ಶೆಲ್ಟರ್ಲ್ಲಿ ಹಾಕೋದು ತಪ್ಪು. ಎಸ್. Subscribe channel for latest update.